ಹಾಯ್ ವೆಲ್ಕಮ್ ಬ್ಯಾಕ್ ಟು ದಿ ಮೈ ಚಾನೆಲ್. ಅರ್ಜುನ್ಗೆ ಆಗಿನ್ನೂ 19 ವಯಸ್ಸು. ನನಗಿಂತ 4 ವರ್ಷ ದೊಡ್ಡವನಿರಬೇಕು ಅಷ್ಟೇ. ನನಗೀಗ 16 ವರ್ಷ. ನನ್ನ ಅತ್ತೆಗೆ ನಾನು ಅಂದರೆ ತುಂಬಾ ಇಷ್ಟ. ರಜಾ ಅಂತ ಬಂದರೆ ಸಾಕು ನನ್ನ ಅತ್ತೆ ಮನೆಗೆ ಓಡೋಡಿ ಹೋಗುತ್ತಿದ್ದೆ. ನನ್ನ ಅತ್ತೆ ಮಗನ ಹೆಸರು ಅರ್ಜುನ್. ಅರ್ಜುನ್ ಮತ್ತು ನಾನು ತುಂಬಾ ಒಳ್ಳೆಯ ಸ್ನೇಹಿತರು. ರಜೆಯಲ್ಲಿ ಅತ್ತೆ ಮನೆಗೆ ಹೋದಾಗ ಅರ್ಜುನ್ ಮತ್ತು ನಾನು ಯಾವಾಗಲೂ ಆಟ ಆಡುತ್ತಾ ಜೊತೆಯಲ್ಲೇ ಇರುತ್ತಿದ್ದೆವು. ಹೊಲಕ್ಕೆ ಹೋಗೋದು, ಜೊತೆಯಲ್ಲಿ ಕುಂಟೆಬಿಲ್ಲೆ ಆಡೋದು, ಟಿವಿ ನೋಡೋದು, ಕಿತ್ತಾಡೋದು, ಹೀಗೆ ತುಂಬಾನೇ ಚೆನ್ನಾಗಿದ್ದೆವು. 14ನೇ ವಯಸ್ಸಿಗೆ ನಾನು ದೊಡ್ಡವಳಾದೆ. ಅದಾದ ಮೇಲೆ ಅಮ್ಮ ನನ್ನನ್ನು ಅವರ ಮನೆಗೆ ಕಳುಹಿಸುವುದನ್ನು ಕಡಿಮೆ ಮಾಡಿಬಿಟ್ಟಳು. ಯಾವಾಗಲೂ ಅರ್ಜುನ್ನಿಂದ ದೂರ ಇರು. ಅವನ ಜೊತೆ ಹೀಗೆ ಚೆಲ್ಲಾಗಿ ಆಡಬೇಡ. ನೀನೀಗ ದೊಡ್ಡವಳಾಗಿ ಬಿಟ್ಟಿದ್ದೀಯ ಅಂತ ಬೈದಾನೆ ಇರುತ್ತಿದ್ದಳು. ನನಗಂತೂ ಕಿರಿಕಿರಿ. ಅತ್ತೆ ಮನೆಗೆ ಹೋಗೋದಕ್ಕೆ ಬಿಡೋದೇ ಇಲ್ವಲ್ಲ ಅಂತ ಕೋಪ ಬರುತ್ತಿತ್ತು. ಹೀಗೆ ಒಂದು ದಿನ ಅತ್ತೆ ಮಗಳಿಗೆ ಮಗುವಾಗಿ ಮಗುವಿನ ನಾಮಕರಣ ಇಟ್ಟುಕೊಂಡಿದ್ದರು. ಹಾಗಾಗಿ ನಾನು, ಅಪ್ಪ, ಅಮ್ಮ ಎಲ್ಲರೂ ಅತ್ತೆ ಮನೆಗೆ ಹೋಗಿದ್ದೆವು. ಆಗ ಅರ್ಜುನ್ನನ್ನು ನೋಡಿ ನಾನು ಶಾಕ್ ಆದೆ. 19ರ ಹರೆಯದ ಯುವಕ, ನೋಡೋದಕ್ಕೆ ತುಂಬಾ ಸುಂದರವಾಗಿದ್ದ. ನಾನು 2 ವರ್ಷದಿಂದ ಅವನನ್ನು ನೋಡೇ ಇರಲಿಲ್ಲ. ಆದುದರಿಂದ ಈಗ ನೋಡಿ ಅಯ್ಯೋ ಎಷ್ಟು ಸುಂದರವಾಗಿದ್ದಾನೆ ಅಂತ ಅಂದುಕೊಂಡೆ. ಅವನು ಕೂಡ ನನ್ನನ್ನೇ ನೋಡುತ್ತಿದ್ದ. ಫಂಕ್ಷನ್ಗೆ ಸೀರೆ ಇಟ್ಟು ಮನೆ ತುಂಬಾ ಓಡಾಡುತ್ತಾ ಇದ್ದರೆ ಅವನ ಕಣ್ಣು ನನ್ನ ಮೇಲೇನೆ ಇರುತ್ತಿತ್ತು. ನಾನು ಕೂಡ ಅವಾಗ ಕದ್ದು ನೋಡ್ತಾ ನಾಚಿಕೊಂಡು ಓಡಾಡುತ್ತಿದ್ದೆ. ಅಮ್ಮನಿಗೂ ಬಿಡುವಿಲ್ಲದ ಕೆಲಸ. ಹಾಗಾಗಿ ಅವಳು ನನ್ನ ಕಡೆ ಗಮನ ಕೊಡುತ್ತಿರಲಿಲ್ಲ. ಇದಂತೂ ನನಗೆ ತುಂಬಾ ಸಂತೋಷದ ವಿಷಯ. ಇಲ್ಲ ಅಂದ್ರೆ ಯಾವಾಗಲೂ ಬೈಯುತ್ತಾ ನನ್ನನ್ನು ಅಲ್ಲಿ ಹೋಗಬೇಡ, ಇಲ್ಲಿ ಹೋಗಬೇಡ, ಅವರನ್ನು ಮಾತಾಡಿಸಬೇಡ ಅಂತ ಹಿಂಸೆ ಕೊಡುತ್ತಿದ್ದಳು ಅಂತ ಅಂದುಕೊಂಡೆ. ಫಂಕ್ಷನ್ ಎಲ್ಲ ಮುಗಿಸಿ ಎಲ್ಲರೂ ಊಟ ಮಾಡಿ ಮುಗಿಸೋ ಅಷ್ಟರಲ್ಲಿ ಮಧ್ಯರಾತ್ರಿ ಆಗೋಗಿತ್ತು. ಹಾಗಾಗಿ ನೆಂಟರಿಂದ ಮನೆ ತುಂಬಿ ಹೋಗಿತ್ತು. ಎಲ್ಲರೂ ಅಲ್ಲಲ್ಲೇ ಮಲಗಿಕೊಂಡು ಬಿಟ್ಟಿದ್ದರು. ಅಮ್ಮ, ಅತ್ತೆ ಮಗಳು ಎಲ್ಲರೂ ಕೂಡ ಇನ್ನೂ ಕೆಲಸದಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದರು. ನಾನು ಅಮ್ಮನಿಗೆ, ಅಮ್ಮ ನನಗೆ ನಿದ್ದೆ ಬರ್ತಿದೆ ಅಂತ ಹೇಳಿದಾಗ, ಅತ್ತೆ, ಅರ್ಜುನ್ನ ರೂಮಿನಲ್ಲಿ ಎಲ್ಲಾ ಮಕ್ಕಳು ಮಲಗಿಕೊಂಡಿದ್ದಾರೆ. ನೀನು ಹೋಗು, ಅವರ ಜೊತೆನೇ ಮಲಗು ಅಂತ ಹೇಳಿದರು. ನಾನು ಕೂಡ ಸರಿ ಅಂತ ಅರ್ಜುನ್ನ ರೂಮ್ಗೆ ಬಂದಾಗ ಚಿಕ್ಕ ಮಕ್ಕಳು, ಅಂದರೆ 5-6 ವರ್ಷ ಇರಬೇಕು, 4 ಮಕ್ಕಳು ಮಲಗಿಕೊಂಡಿದ್ದರು. ಅದು ಚಿಕ್ಕ ರೂಮ್ ಆಗಿದ್ದರಿಂದ ಜಾಗನೇ ಇರಲಿಲ್ಲ. ಸರಿ ಅಂತ ನಾನು ಕೂಡ ಅವರ ಪಕ್ಕನೆ ಬಂದು ಮಲಗಿಕೊಂಡೆ. ನಾನಿನ್ನು ಸೀರೆನೇ ಹಾಕಿಕೊಂಡಿದ್ದೆ. ಡ್ರೆಸ್ ಚೇಂಜ್ ಮಾಡೇ ಇರಲಿಲ್ಲ. ಯಾಕಂದ್ರೆ ಅಮ್ಮ ನಾಮಕರಣ ಮುಗಿಸಿಕೊಂಡು ಮನೆಗೆ ಬಂದು ಬಿಡೋಣ ಅಂತ ಹೇಳಿದ್ದಳು. ಹಾಗಾಗಿ ನಾನು ಬೇರೆ ಬಟ್ಟೆ ತಂದಿರಲಿಲ್ಲ. ಈಗ ಅಮ್ಮನನ್ನು ಏನಾದರೂ ಕೇಳಿದ್ರೆ ಸುಮ್ಮನೆ ಬೈತಾಳೆ ಅಂತ ಅಂದುಕೊಂಡು ಸುಮ್ಮನೆ ಬಂದು ಮಲಗಿಬಿಟ್ಟೆ. ಮಧ್ಯರಾತ್ರಿ ನನ್ನನ್ನು ಯಾರೋ ಸ್ಪರ್ಶಿಸುತ್ತಿದ್ದಾರೆ ಅಂತ ನನಗೆ ಅನಿಸುತ್ತಿತ್ತು. ಸಡನ್ ಆಗಿ ಆ ಕತ್ತಲೆ ರಾತ್ರಿಯಲ್ಲಿ ಯಾರು ಅಂತ ಕಾಣಿಸಲಿಲ್ಲ. ಆದರೆ ನನ್ನನ್ನು ಸಲುಗೆಯಿಂದ ಮುದ್ದಾಡುತ್ತಾ ಇದ್ದರು. ನನಗೂ ಕೂಡ ಅದು ಇಷ್ಟ ಆಗುತ್ತಿತ್ತು. ಹಾಗಾಗಿ ನಾನು ಏನು ಮಾತಾಡದೆ ಅವರು ಮಾಡುತ್ತಿದ್ದದ್ದನ್ನು ಮಾಡಿಸಿಕೊಳ್ಳುತ್ತಾ ಖುಷಿಪಡುತ್ತಿದ್ದೆ. ಸ್ವಲ್ಪ ಸಮಯದ ನಂತರ ಏನೋ ಒಂದು ಘಟನೆ ನಡೆದು ಕೊನೆ ಹಂತದಲ್ಲಿ ನನಗೆ ತುಂಬಾ ನೋವಾಗುವುದಕ್ಕೆ ಶುರುವಾಯಿತು. ಮೊದಲನೇ ಸಲ ಆಗಿದ್ದರಿಂದ ತುಂಬಾನೇ ನೋವಾಗುತ್ತಾ ಇತ್ತು. ಕಿರುಚೋದಕ್ಕೆ ನೋಡಿದಾಗ ನನ್ನ ಬಾಯಿಯನ್ನು ಬಿಗಿಯಾಗಿ ಮುಚ್ಚಿ ಹಿಡಿದುಕೊಂಡು ಕೊನೆ ಹಂತವನ್ನು ಕೂಡ ಮುಗಿಸಿ ಎದ್ದು ಹೋದರು. ನನಗಂತೂ ತುಂಬಾನೇ ನೋವಾಗಿತ್ತು. ನಾನು ಅಳುತ್ತಾ ವಾಶ್ರೂಮಿಗೆ ಎದ್ದು ಹೋದೆ. ವಾಶ್ರೂಮ್ನಿಂದ ಹೊರಗಡೆ ಬಂದು ಮತ್ತೆ ಸೀರೆ ಉಟ್ಟುಕೊಂಡು ಮಲಗಿಕೊಂಡು ಬಿಟ್ಟೆ. ಮಾರನೇ ದಿನ ಬೆಳಿಗ್ಗೆ ಎದ್ದು ಅಯ್ಯೋ ಯಾರಿರಬಹುದು ಅಂತ ಎಲ್ಲರನ್ನೂ ನೋಡುತ್ತಿದ್ದೆ. ಎಲ್ಲರೂ ಕೂಡ ಸಹಜವಾಗಿಯೇ ಇದ್ದರು. ಆದರೆ ಎಷ್ಟೇ ನೋವಾಗಿದ್ದರೂ ಕೂಡ ಮತ್ತೆ ಆ ಅನುಭವ ನನಗೆ ಬೇಕೇ ಬೇಕು ಅಂತ ಅನಿಸುವುದಕ್ಕೆ ಶುರುವಾಯಿತು. ಆದರೆ ರಾತ್ರಿ ಮಾಡಿದ್ದು ಯಾರು ಅಂತ ಕೊನೆಗೂ ಗೊತ್ತಾಗಲೇ ಇಲ್ಲ. ಫಂಕ್ಷನ್ ಎಲ್ಲ ಮುಗಿಸಿಕೊಂಡು ಮನೆಗೆ ಬಂದೆವು. ನಾನು ಅಮ್ಮನಿಗೆ ಏನು ಹೇಳಲಿಲ್ಲ, ಸುಮ್ಮನೆ ಬೈತಾಳೆ ಅಂತ. ಆದರೆ ರೂಮಿನಲ್ಲಿ ಮಲಗಿದಾಗ ಕೂತರೂ ನಿಂತರೂ ಯಾವುದೇ ಸಮಯ ಆದರೂ ನನಗೆ ಅದೇ ನೆನಪಾಗುತ್ತಿತ್ತು. ಒಂದು ದಿನ ರಾತ್ರಿ ಮನೆಯಲ್ಲಿ ಮಲಗಿದಾಗ ನನ್ನ ಫೋನ್ಗೆ ಒಂದು ಮೆಸೇಜ್ ಬಂತು. ಅವತ್ತು ರಾತ್ರಿ ನೀನು ಕೊಟ್ಟಂತಹ ಸಂತೋಷ ತುಂಬಾನೇ ಚೆನ್ನಾಗಿತ್ತು. ನನಗೆ ಇನ್ನೊಂದು ಬೇಕು ಅಂತ ಅನಿಸ್ತಾ ಇದೆ. ಮತ್ತೆ ಇನ್ನೊಂದು ಚಾನ್ಸ್ ಕೊಡ್ತೀಯಾ ಅಂತ ಇತ್ತು. ಅದನ್ನು ನೋಡಿ ಖುಷಿಯಾಯಿತು. ಯಾರ್ ನೀವು ಅಂತ ಕೇಳಿದೆ. ನಾನು, ಯಾರಾದರೂ ನಿನಗೇನು ಅವತ್ತು ಮಾಡಿದ್ದು ಇಷ್ಟ ಆಯ್ತಾ ಇಲ್ವಾ ಅಂತ ಕೇಳಿದರು. ಹೌದು, ಇಷ್ಟ ಆಯ್ತು ಅಂದೆ. ಮತ್ತೆ ಬೇಕಾ ಅಂತ ಕೇಳಿದರು. ಹೌದು, ಬೇಕು ಅಂದೆ. ಸರಿ ಆಯ್ತು. ನಾಳೆ ನೀನು ಕಾಲೇಜ್ಗೆ ರಜಾ ಹಾಕು.
ಬಸ್ ಸ್ಟಾಪ್ ಅಲ್ಲಿ ಕಾಯ್ತಾ ಇರು. ನಾನು ಬಂದು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದರು. ನನಗಂತೂ ಅವತ್ತು ರಾತ್ರಿ ನಿದ್ದೆನೇ ಬರಲಿಲ್ಲ. ಯಾರಿರಬಹುದು ಅಂತ ಒಂದು ಕಡೆ ಚಿಂತೆ, ಆದರೆ ಮತ್ತೆ ಆ ಸಂತೋಷ ಸಿಗುತ್ತಲ್ಲ ಅಂತ ಇನ್ನೊಂದು ಕಡೆ ಖುಷಿ. ಬೆಳಿಗ್ಗೆ ಎದ್ದು ಸುಂದರವಾಗಿ ರೆಡಿಯಾಗಿ ಅಮ್ಮನಿಗೆ ಕಾಲೇಜ್ಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿ ಸೀದಾ ಬಸ್ ಸ್ಟಾಪ್ ಹತ್ತಿರ ಬಂದು ನಿಂತುಕೊಂಡೆ. ಅರ್ಧ ಗಂಟೆ ಆದರೂ ಯಾರ ಸುಳಿವೂ ಇಲ್ಲ. ನಿಮಿಷಕ್ಕೊಮ್ಮೆ ಫೋನ್ ನೋಡ್ತಾ ನಿಂತಿದ್ದೆ. ಅರ್ಧ ಗಂಟೆ ಆದ ನಂತರ ನನ್ನ ಫೋನ್ಗೆ ಒಂದು ಮೆಸೇಜ್ ಬಂತು. ತುಂಬಾ ಸುಂದರವಾಗಿ ಕಾಣಿಸ್ತಿದ್ದೀಯಾ ಅಂತ. ಯಾರು ಯಾರು ನೀವು ಅಂದೆ. ಮುಂದೆ ಬನ್ನಿ ಅಂತ ಕೇಳಿದೆ. ನಾನು ನಿನ್ನ ಮುಂದೆ ಬಂದಾಗ ನನ್ನ ಮೇಲೆ ನೀನು ಬೈಯಬಹುದು, ನನ್ನ ಮೇಲೆ ಕೋಪ ಮಾಡಿಕೊಳ್ಳಬಹುದು. ಹಾಗಾಗಿ ಬೇಡಬಿಡು, ನಿನ್ನ ಕಾಲೇಜ್ಗೆ ಹೋಗು ಅಂತ ಮತ್ತೆ ಮೆಸೇಜ್ ಬಂತು. ಇಲ್ಲ ಇಲ್ಲ, ನನಗೆ ನಿಮ್ಮ ಮೇಲೆ ಕೋಪಾನೂ ಇಲ್ಲ, ಬೈಯೋದೂ ಇಲ್ಲ. ದಯವಿಟ್ಟು ನನ್ನ ಮುಂದೆ ಬನ್ನಿ. ನನಗೆ ಮತ್ತೆ ಮತ್ತೆ ಆ ಸಂತೋಷ ಬೇಕೇ ಬೇಕು ಅಂತ ಅನಿಸ್ತಾ ಇದೆ. ನೀವು ಬನ್ನಿ ಅಂತ ಕೇಳಿಕೊಂಡೆ. ಆಗ ಸಡನ್ನಾಗಿ ನನ್ನ ಮುಂದೆ ಒಂದು ಬೈಕ್ ಬಂದು ನಿಂತುಕೊಂಡು ಬಿಡ್ತು. ಅವರನ್ನು ಅಲ್ಲಿ ನೋಡಿ ಶಾಕ್ ಆಗಿ ನಿಂತುಕೊಂಡು ಬಿಟ್ಟೆ. ಒಂದು ಹೆಜ್ಜೆ ಹಿಂದೆ ಸರಿದೆ. ಯಾಕಂದ್ರೆ ನನ್ನ ಮುಂದೆ ನಿಂತಿದ್ದಿದ್ದು ನನ್ನ ಅತ್ತೆ ಮಗ ಅರ್ಜುನ್. ನಾನು ಅವನನ್ನೇ ನೋಡ್ತಾ ನಿಂತಿದ್ದೆ. ಒಂದು ಕ್ಷಣ ಇವನೇ ಇರಬಹುದಾ ಅಂದುಕೊಂಡೆ. ಆದರೆ ಕೇಳಲಿಲ್ಲ. ಅಕಸ್ಮಾತ್ ಇವನು ಅಲ್ಲದೆ ಹೋಗಿದ್ರೆ, ಸುಮ್ಮನೆ ಈ ಕಡೆ ಬಂದು ನನ್ನ ನೋಡಿ ಗಾಡಿ ನಿಲ್ಲಿಸಿದಿದ್ರೆ ಅಂತ ಅಂದುಕೊಂಡು, ಏನು ಅರ್ಜುನ್ ಈ ಕಡೆ ಬಂದೆ ಅಂತ ಕೇಳಿದೆ. ಅದಕ್ಕೆ ಅವನು ನಕ್ಕ, ನೀನೇ ತಾನೇ ಬರೋದಕ್ಕೆ ಹೇಳಿದ್ದು ಅಂದ. ನಾನು ಆಶ್ಚರ್ಯ ಆಗಿ ಹಾಗಾದ್ರೆ ಅಂತ ಮಾತು ನಿಲ್ಲಿಸಿದೆ. ಅದಕ್ಕೆ ಅವನು, ಹೌದು ನಾನೇ. ಅವತ್ತು ರಾತ್ರಿ ಏನೇನೋ ಆಗೋಯ್ತು. ಅದಕ್ಕೆ ನಾನೇ ಕಾರಣ. ಈಗ ನಿನಗೆ ಇಷ್ಟ ಇದ್ದರೆ ಬಂದು ನನ್ನ ಬೈಕ್ ಹತ್ತು ಅಂದ. ನಾನಂತೂ ತುಂಬಾ ಖುಷಿಯಾಗಿದ್ದೆ. ಯಾಕಂದ್ರೆ ಅವನಂದ್ರೆ ನನಗೂ ಕೂಡ ಇಷ್ಟನೇ. ಹಾಗಾಗಿ ಸೀದಾ ಹೋಗಿ ಬೈಕಿನಲ್ಲಿ ಹತ್ತು ಕೂತುಕೊಂಡೆ. ಅವನು ಯಾವುದೋ ಒಂದು ರೂಮ್ ಹತ್ತಿರ ಕರ್ಕೊಂಡು ಹೋಗಿ ಬೀಗ ತೆಗೆದು ಒಳಗೆ ಕರ್ಕೊಂಡು ಹೋದ. ನಾನು, ಇದು ಯಾರ ರೂಮು ಅಂತ ಕೇಳಿದೆ. ನನ್ನ ಸ್ನೇಹಿತನದು ಅಂತ ಹೇಳಿ ಬಾಗಿಲಾಕಿ ಬಂದು ಮತ್ತೆ ಅವತ್ತು ರಾತ್ರಿ ಕೊಟ್ಟ ಸಂತೋಷಕ್ಕಿಂತ ಇನ್ನೂ ಜಾಸ್ತಿ ನೀಡಿದ. ಸಾಕಷ್ಟು ಮಾತಾಡಿಕೊಂಡು ಎದ್ದು ಮನೆಗೆ ಬಂದೆ. ಇದಾದ ಮೇಲೆ ನಾವಿಬ್ಬರೂ ಸಾಕಷ್ಟು ಬಾರಿ ಒಟ್ಟಿಗೆ ಸೇರಿ ಆನಂದಿಸಿದ್ದೇವೆ. ನನ್ನ ಮದುವೆ ಬೇರೆ ಹುಡುಗನ ಜೊತೆ ಆಯ್ತು. ಅದಾದ ಮೇಲೆ ಕೂಡ ಸಾಕಷ್ಟು ಬಾರಿ ಅರ್ಜುನ್ ನನ್ನ ಮನೆಗೆ ಬಂದು ನನ್ನ ಜೊತೆ ಇದ್ದಾನೆ. ಪಕ್ಕದಲ್ಲಿ ಗಂಡ ಇದ್ದರೂ ಕೂಡ ಅರ್ಜುನ್ ಕೊಟ್ಟ ಸಂತೋಷವನ್ನು ನಾನು ಯಾವತ್ತಿಗೂ ಮರೆಯಲ್ಲ. ಕತೆ ಇಲ್ಲಿಗೆ ಮುಗಿಯುತ್ತೆ. ಕತೆ ಇಷ್ಟವಾಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇಂತಹ ಇನ್ನಷ್ಟು ಇಂಟರೆಸ್ಟಿಂಗ್ ಕತೆಗಳಿಗಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.